ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯೇನ ಸವಿತಾಋತೇನ ದೇವೋ ಯಾತಿ ಭುವನಾ ವಿಪಶ್ಯನ್. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸೆಪ್ಟೆಂಬರ್ 21 ಮಹಾಲಯ ಅಮಾವಾಸ್ಯ. ಅವತ್ತು ಸೂರ್ಯಗ್ರಹಣ. ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕನ್ಫ್ಯೂಷನ್ಸ್ ಅನ್ನ ಎಲ್ಲರೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಾರತ ದೇಶಕ್ಕೆ ಇದೆಯಾ ಇಲ್ವಾ, ಅದರ ಆಚರಣೆ ಇದೆಯಾ ಇಲ್ವಾ, 12 ರಾಶಿಗಳ ಮೇಲೆ ಯಾವ ತರ ಪ್ರಭಾವ ಬೀಳುತ್ತೆ, ಹೀಗೆ ಬಹಳಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೆ. ಆ ಗೊಂದಲಗಳಿಗೆಲ್ಲ ತೆರೆ ಇಡುವಂತಹ ಅದ್ಭುತವಾದ ವಿಡಿಯೋ ಇದು. ಮುಖ್ಯವಾಗಿ 21ನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಮಹಾಲಯ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ನಡೀತಾ ಇದೆ. ಅದು ಇದೆ, ಗ್ರಹಣ ಅನ್ನುವಂಥದ್ದು ಸ್ಪಷ್ಟವಾಗಿ ಇದೆ. ಆದರೆ ನಮ್ಮ ಭಾರತ ದೇಶಕ್ಕೆ ಅದು ಇಲ್ಲ. ಇದು ಈ ವರ್ಷದಲ್ಲೇ ಸಂಭವಿಸುವಂತಹ ಕೊನೆ ಸೂರ್ಯಗ್ರಹಣ. ಭಾರತದಲ್ಲಿ ಅದರ ಆಚರಣೆನೂ ಇಲ್ಲ. ಹಾಗಾಗಿ ಮೊದಲನೇದಾಗಿ ನೀವು ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಬಂದು ವಿಶೇಷವಾಗಿ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ ನಾವು. ಅಂದ್ರೆ ಅದ್ಭುತವಾದಂತಹ ಒಂದು ಖಗೋಳ ವಿಸ್ಮಯ ಅನ್ನುವಂಥದ್ದು ನಡೀತಾ ಇದೆ. ಸೂತಕದ ವಾತಾವರಣ ಅನ್ನುವಂಥದ್ದು ಭಾರತ ದೇಶಕ್ಕಿಲ್ಲ. ಎಲ್ಲೋ ಒಂದ್ ಕಡೆ ಸೂರ್ಯಗ್ರಹಣ ನಡೀತಾ ಇದೆ ಅಂದ್ರೆ ಭಾರತಕ್ಕೆ ಆ ಒಂದು ಗೋಚಾರನೂ ಇಲ್ಲ, ಆಚರಣೆನೂ ಇಲ್ಲ. ಈ ಒಂದು ಸೂರ್ಯಗ್ರಹಣ ಭಾನುವಾರ ದಿನ ರಾತ್ರಿ 10:59 ಭಾರತೀಯ ಕಾಲಮಾನದ ಪ್ರಕಾರ 10:59 ಪ್ರಾರಂಭ ಆಗುತ್ತೆ. ಪ್ರಾರಂಭವಾಗಿ ಮಧ್ಯಕಾಲ ಅನ್ನುವಂಥದ್ದು 1:19 ಅಂದ್ರೆ ರಾತ್ರಿ. ಸುಮಾರು ದಿನ ಸೋಮವಾರ ಬೆಳಗ್ಗೆ ಅಂತ ತಗೋತಾರೆ, ಹಂಗೂ ತಗೋಬಹುದು. ಮಿಡ್ ನೈಟ್ ಕ್ಯಾಲೆಂಡರ್ ನೋಡೋದಾದ್ರೆ ಭಾನುವಾರ ರಾತ್ರಿ 1:11 ಅದು ವಿಶೇಷವಾಗಿ ಮಧ್ಯಕಾಲ. ಸ್ಪರ್ಶಕಾಲ ಬಂದು 10:59, ಮಧ್ಯಕಾಲ 1:11 ಬೆಳಗ್ಗಿನ ಜಾವ. ಮೋಕ್ಷ ಕಾಲ ಅನ್ನುವಂಥದ್ದು 3:23 ಮೋಕ್ಷ ಕಾಲ ಅನ್ನುವಂಥದ್ದು ನಡೆಯುತ್ತೆ. ನೋಡಿ, ಸೂರ್ಯಗ್ರಹಣ, ಗುರುಗಳೇ ಸೂರ್ಯಗ್ರಹಣ ಬೆಳಗ್ಗೆ ತಾನೇ ಕಾಣಬೇಕು, ನೀವೇನ್ ರಾತ್ರಿ ಸಮಯ ಹೇಳ್ತಾ ಇದ್ದೀರಾ ಅಂತಂದ್ರೆ, ನಮಗ್ ಗೋಚಾರ ಇಲ್ಲ, ಎಲ್ಲೋ ಬೇರೆ ಕಡೆ ಗೋಚಾರ ಆಗ್ತಾ ಇರೋದ್ರಿಂದ ನಮಗೆ ರಾತ್ರಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ಅದು ರಾತ್ರಿ ಆಗುತ್ತೆ ಹೊರತು ಹಗಲು ಆಗೋದಿಲ್ಲ. ನಮಗೆ ಅದರ ಆಚರಣೆ ಅನ್ನುವಂಥದ್ದು ಖಂಡಿತ ಇಲ್ಲ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅದರ ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ. ಈ ಸೂರ್ಯಗ್ರಹಣ ಉತ್ತರ ಫಲ್ಗುನಿ ನಕ್ಷತ್ರ ಅನ್ನುವಂಥ ನಕ್ಷತ್ರದಲ್ಲಿ ನಡೀತಾ ಇದೆ. 3ನೇ ಪಾದ ಅಂದ್ರೆ ಕನ್ಯಾ ರಾಶಿ. ವಿಶೇಷವಾಗಿ ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಈ 3 ರಾಶಿಯ, ಕನ್ಯಾ ರಾಶಿಯ ಹಿಂದಿನ ರಾಶಿ, ಕನ್ಯಾ ರಾಶಿಯ ಮುಂದಿನ ರಾಶಿ, ಕನ್ಯಾ ರಾಶಿ, 3 ರಾಶಿಗೆ ಈ ಒಂದು ಗ್ರಹಣ ಪ್ರಭಾವ ನಡೀತಾ ಇದೆ. ಆದ್ರೆ ಇದು ನಡೀತಾ ಇರೋದಿಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಅಂಟಾರ್ಟಿಕಾ ಆ ಭಾಗದಲ್ಲಿ ವಾಸ ಮಾಡುವಂತಹ ಭಾರತೀಯರು ನಿಮ್ಮ ರಾಶಿಗೆ ಪರಿಹಾರಗಳನ್ನು ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ನ್ಯೂಜಿಲ್ಯಾಂಡ್ ಇರತಕ್ಕಂಥ ಭಾರತೀಯರು, ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಭಾರತೀಯರು ಗ್ರಹಣದ ಪ್ರಭಾವ ನೀವು ಇರುವಂತಹ ಜಾಗದ ಮೇಲೆ ಬೀಳೋದ್ರಿಂದ ಪರಿಹಾರ ನಿಮಗೆ ಬೇಕಾಗುತ್ತೆ ಹೊರತು ಭಾರತ ದೇಶದ ಪ್ರಜೆಗಳಿಗೆ ಅದು ಬೇಕಾಗಿಲ್ಲ. ಭಾರತದಲ್ಲಿ ಇರತಕ್ಕಂಥವ್ರಿಗೆ ಅದು ಬೇಕಾಗಿಲ್ಲ. ಆದರೂ ಸಹ ಈ ಗ್ರಹಣದ ಆಚರಣೆ ಸಲುವಾಗಿ ಗರ್ಭಿಣಿ ಸ್ತ್ರೀಯರಾಗಲಿ ಅಥವಾ ವಯಸ್ಸಾದವರಾಗಲಿ, ಮಕ್ಕಳಾಗಲಿ, ಯುವಕರಾಗಲಿ ಯಾರಿಗೂ ಕೂಡ ಆಹಾರದ ನಿಯಮಗಳನ್ನ ಹೇಳಿಲ್ಲ. ಗ್ರಹಣ ಇಲ್ಲ ಅಂದಮೇಲೆ ಆಹಾರದ ನಿಯಮ ಇಲ್ಲ. ಗರ್ಭಿಣಿ ಸ್ತ್ರೀಯರು ಆರಾಮಾಗಿ ಓಡಾಡ್ಬೋದು, ನಿಮ್ಗೇನು ಇದರಲ್ಲಿ ಇಶ್ಯೂಸ್ ಇಲ್ಲ. ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರ್ದ, ನೀರು ಕುಡಿಬಾರ್ದ, ಹೀಗೆ ಹಲವಾರು ಪ್ರಶ್ನೆಗಳನ್ನ ನಿಮ್ಮ ತಲೆಗೆ ತುಂಬಿಕೊಂಡು ಬಹಳಷ್ಟು ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊತೀರ. ಹಾಗಾಗಿ ಕನ್ಫ್ಯೂಷನ್ಸ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಆ ದಿನ ನೋಡಿ ಅಮಾವಾಸ್ಯೆ ಇರೋದ್ರಿಂದ, ಏನು ಅಮಾವಾಸ್ಯೆ? ಭಾದ್ರಪದ ಬಹುಳ ಅಮಾವಾಸ್ಯೆ. ಅವತ್ತು ಕನ್ಯಾ ರಾಶಿಯಲ್ಲಿ ಈ ಒಂದು ಗ್ರಹಣ ನಡೀತಾ ಇರೋದ್ರಿಂದ ವಿಶೇಷವಾಗಿ ವೃಷಭ, ಮಿಥುನ, ಕಟಕ ಈ 3 ಲಗ್ನಗಳಲ್ಲಿ
ಈ ಒಂದು ಗ್ರಹಣ ನಡೀತಾ ಇದೆ. ಇದು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ನಿಮಗೆ ಬಹಳ ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಂದು ಗ್ರಹಣ. ಇದು ಆಸ್ಟ್ರೇಲಿಯಾ ದೇಶ ಹಾಗೂ ನ್ಯೂಜಿಲೆಂಡ್ ದೇಶ, ಅಂಟಾರ್ಟಿಕಲ್ಲಿ ಕೆಲವೊಂದು ಪ್ರಕೃತಿ ವಿಕೋಪಗಳು ನಡೆಯುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸರಿ, ಸುಮಾರು ಜನ ಭಾರತ ದೇಶದಲ್ಲಿ ಗ್ರಹಣ ಆಚರಣೆ ಇಲ್ಲ ಅಂದ್ರೂ ಪರವಾಗಿಲ್ಲ ಗುರುಗಳೇ, ಕೆಟ್ಟದಾಗದಿದ್ರೆ ಸಾಕು, ಏನಾದ್ರೂ ಪೂಜೆ ದಾನ ಧರ್ಮ ಇದ್ರೆ ಹೇಳ್ಬಿಡಿ ಮಾಡ್ಬಿಡ್ತೀವಿ ಅನ್ನುವಂಥವರಿಗೆ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ. ಯಾವುದೇ ದೇವಸ್ಥಾನ ಮುಚ್ಚುವಂತ ಅವಶ್ಯಕತೆ ಇಲ್ಲ, ಯಾವುದೇ ಪರಿಹಾರ ಹೋಮ ಇತ್ಯಾದಿಗಳು ಅವಶ್ಯಕತೆ ಇಲ್ಲ. ಕೇವಲ ದಾನ ಮಾತ್ರ ಮಾಡಬಹುದು. ಆ ದಾನವು ಕೂಡ 22ನೇ ತಾರೀಕು ಬೆಳಗ್ಗೆ ಸೂರ್ಯೋದಯ ಆದ ನಂತರ ಸ್ನಾನವನ್ನ ಮಾಡಿ ಇದನ್ನ ದಾನ ಮಾಡಬೇಕು. ಯಾವ್ಯಾವ ರಾಶಿಯವರು ಏನನ್ನು ದಾನ ಮಾಡಬೇಕು ಅದನ್ನ ಹೇಳ್ತೀನಿ, ಒಂದು ಪಟ್ಟಿ, ಅದನ್ನ ಮಾಡಬಹುದು. ಇದನ್ನ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರಿಗೆ ದಾನ ಮಾಡಬಹುದು, ಬ್ರಾಹ್ಮಣರಿಗೆ ದಾನ ಮಾಡಬಹುದು, ಬಡವರಿಗೆ ದಾನ ಮಾಡಬಹುದು, ನಿರ್ಗತಿಕರಿಗೆ ದಾನ ಮಾಡಬಹುದು, ಭಿಕ್ಷುಕರಿಗೆ ದಾನ ಮಾಡಬಹುದು. ಯಾರಿಗೆ ಅದು ಅವಶ್ಯಕತೆ ಇದೆಯೋ ಅವರಿಗೆ ದಾನ ಮಾಡಿದ್ರೆ ಉತ್ತಮ. ಹಾಗಾದ್ರೆ ಮೇಷರಾಶಿಯವರು ಗೋಧಿಯನ್ನ ದಾನ ಮಾಡಬೇಕು. ಅಂದ್ರೆ ನಾನು ಹೇಳಿರೋದು ಸೋಮವಾರ ಬೆಳಗ್ಗೆ ನೀವು ಇದನ್ನ ದಾನ ಮಾಡುವಂಥದ್ದು. ದಾನದ ವಸ್ತುವನ್ನ ಹಿಂದಿನ ದಿನ ರಾತ್ರಿನೇ ತಂದು ಮನೇಲಿ ಇಟ್ಕೊಂಡಿರ್ಬೇಕು. ನೀವು ಮಲಗುವಂತ ಜಾಗದಲ್ಲಿ ಅದನ್ನ ಇಟ್ಕೊಂಡಿರ್ಬೇಕು. ಸೋಮವಾರ ಬೆಳಗ್ಗೆ ಅದನ್ನ ದಾನ ಮಾಡಬೇಕು. ಮಲಗೋದ್ರೆ ತಲೆದಿನ ಪಕ್ಕದಲ್ಲಿ ಇಟ್ಕೊಳ್ಳೋದಲ್ಲ, ಮಲಗುವ ರೂಮಲ್ಲಿ ಎಲ್ಲ ಟೇಬಲ್ ಮೇಲೆ ಎಲ್ಲರೂ ಇಟ್ಕೊಳ್ಳಿ. ಇದನ್ನ ಸೋಮವಾರ ಬೆಳಗ್ಗೆ ಇದನ್ನ ದಾನ ಮಾಡಿ. ಮೇಷರಾಶಿಯವರು ಗೋಧಿಯನ್ನ ದಾನ ಮಾಡಿ. ವೃಷಭ ರಾಶಿಯವರು ಅಕ್ಕಿ ಹಾಗೂ ಹಾಲನ್ನ ದಾನ ಮಾಡಿ. ಹಾಲು, ಹಸಿ ಹಾಲು, ಬಿಸಿ ಮಾಡಿರೋ ಹಾಲಲ್ಲ, ಹಾಲನ್ನು ದಾನ ಮಾಡಿ. ಮಿಥುನ ರಾಶಿಯವರು ತರಕಾರಿ 3 ತರ ಅಥವಾ 5 ತರ ತರಕಾರಿಯನ್ನ ಒಂದೊಂದು ಅರ್ಧ ಕೆಜಿ ಅಷ್ಟೋ, 1 ಕೆಜಿ ಅಷ್ಟೋ ನಿಮ್ಮ ಶಕ್ತಿ ಅನುಸಾರ ಮಿಥುನ ರಾಶಿಯವರು ದಾನ ಮಾಡಿ. ಇನ್ನು ಕರ್ಕಾಟಕ ರಾಶಿಯವರು ತುಪ್ಪ, ಹಸುವಿನ ತುಪ್ಪ ಹಾಗೂ ಕರ್ಪೂರದ ದಾನವನ್ನ ಮಾಡಿ. ಸಿಂಹ ರಾಶಿಯವರು ಕೆಂಪು ವಸ್ತ್ರವನ್ನ ದಾನ ಮಾಡಿ, ಅದು ಬಹಳ ಒಳ್ಳೆಯದು ಸಿಂಹ ರಾಶಿಯವರು. ಇನ್ನು ಕನ್ಯಾ ರಾಶಿಯವರು ಹಣ್ಣುಗಳನ್ನ ಮತ್ತು ಕಪ್ಪು ಎಳ್ಳನ್ನ ದಾನ ಮಾಡಿ. ಕಂಪಲ್ಸರಿ ಮಾಡಿದ್ರೆ ಉತ್ತಮ. ಕಪ್ಪು ಎಳ್ಳು ಹಾಗೂ ಹಣ್ಣುಗಳನ್ನ 3 ತರ ಅಥವಾ 5 ತರ ಹಣ್ಣುಗಳನ್ನ ದಾನ ಮಾಡಿ. ತುಲಾ ರಾಶಿಯವರು ಸಕ್ಕರೆ ಹಾಗೂ ಮೊಸರನ್ನ ದಾನ ಮಾಡಿ. ಸಕ್ಕರೆ ಗೊತ್ತಲ್ಲ ನಿಮಗೆ, ಮೊಸರು ಗೊತ್ತಿದೆ, ಅದನ್ನ ದಾನ ಮಾಡಿ. ಪ್ರಮಾಣ ನಿಮಗೆ ಸೇರಿದ್ದು, ಅರ್ಧ ಲೀಟರ್ ಆಗ್ಬೋದು, 1 ಲೀಟರ್ ಆಗ್ಬೋದು, ಎಷ್ಟಾದ್ರೂ ನೀವು ಕೊಡ್ಬೋದು. ವೃಶ್ಚಿಕ ರಾಶಿಯವರು ಕೆಂಪು ಬೇಳೆ, ಕೆಂಪು ಬಣ್ಣದ ಬೇಳೆಗಳು ಬರುತ್ತೆ, 1-2 ತರನು, ಹಾಗೂ ಕುಂಬಳಕಾಯಿ, ಬೂದು ಕುಂಬಳಕಾಯಿ ಅಥವಾ ಸಿಹಿ ಕುಂಬಳಕಾಯಿ, ಯಾವ್ದಾರ 1 ದಾನ ಮಾಡಿದ್ರಾಯ್ತು. ಇಲ್ಲ 2 ಮಾಡ್ತೀನಿ ಗುರುಗಳನ್ನ ಮಾಡಿ, ಸಂತೋಷ, 2 ಮಾಡಬಹುದು. ಇನ್ನು ಧನುರ್ ರಾಶಿಯವರು ಉಪ್ಪು ದಾನವನ್ನ ಮಾಡಬೇಕು. ಕಲ್ಲುಪ್ಪನ್ನ ದಾನ ಮಾಡಬೇಕು, ಪುಡಿ ಉಪ್ಪನ್ನ ದಾನ ಮಾಡಬೇಕು. ಕಲ್ಲುಪ್ಪನ್ನ ಧನುರಾಶಿಯವರು ದಾನ ಮಾಡಬೇಕು. ಇನ್ನು ಮಕರ ರಾಶಿಯವರು ಕಪ್ಪು ಎಳ್ಳನ್ನ ದಾನ ಮಾಡಬೇಕು. ಅದರ ಜೊತೆಗೆ ನೀಲಿ ಬಣ್ಣದ ವಸ್ತ್ರವನ್ನ ಸೇರಿಸಿ ಕೊಡೋದ್ರಿಂದ ಒಳ್ಳೆಯದು. ಆಗ್ಲಿಲ್ಲ ಅಂದ್ರೆ ಕಪ್ಪು ಎಳ್ಳನ್ನು ದಾನ ಮಾಡೋದು ಒಳ್ಳೆಯದು. ಇನ್ನು ಕುಂಭರಾಶಿಯವರು ಜೇನುತುಪ್ಪವನ್ನ ದಾನ ಮಾಡುವಂಥದ್ದು. ಜೇನುತುಪ್ಪ, ಹನಿ ಬರುತ್ತಲ್ಲ ನಿಮಗೆ, ಅದನ್ನ ದಾನ ಮಾಡುವಂಥದ್ದು ಕುಂಭರಾಶಿ. ಇನ್ನು ಮೀನರಾಶಿಯವರು ಅರಿಶಿಣ ಹಾಗೂ ಕುಂಕುಮವನ್ನ ದಾನ ಮಾಡುವಂಥದ್ದು. ಇದು 12 ರಾಶಿಗಳಿಗೆ ಸಂಬಂಧಪಟ್ಟಂತ ದಾನ. ಈ ಸೂರ್ಯಗ್ರಹಣಕ್ಕೆ ಮಾತ್ರ ಅಪ್ಲೈ ಆಗುತ್ತೆ, ಎಲ್ಲಾ ಗ್ರಹಣಕ್ಕೂ ಅಲ್ಲ. ಹಾಗಾಗಿ ಮೊದಲನೇ ವಿಚಾರ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಗ್ರಹಣದ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಪಾಯಿಂಟ್ ನಂಬರ್ 1. ಎರಡನೇದು, ಭಾರತಕ್ಕೆ ಗೋಚಾರ ಇಲ್ಲ. ಪಾಯಿಂಟ್ ನಂಬರ್ 2 ಆಯ್ತು. 3ನೇ ಪಾಯಿಂಟ್, ಈ ಗ್ರಹಣಕ್ಕೆ ಯಾವುದೇ ಆಹಾರದ ನಿಯಮಗಳು ಇಲ್ಲ. ಪಾಯಿಂಟ್ ನಂಬರ್ 4, ನೀವು ಮನೆಯಲ್ಲಿ ನೀರಿಗೆ ಅಥವಾ ವಸ್ತ್ರಕ್ಕೆ ಅಥವಾ ಅಕ್ಕಿ ಡಬ್ಬಕ್ಕೆ ದರ್ಭೆ ಇತ್ಯಾದಿಗಳು ಹಾಕುವ ಅವಶ್ಯಕತೆ ಇಲ್ಲ. ಪಾಯಿಂಟ್ ನಂಬರ್ 5, ಗರ್ಭಿಣಿ ಸ್ತ್ರೀಯರಾಗಲಿ ಅಥವಾ ಬಾಣಂತಿಯರಾಗಲಿ, ಮಕ್ಕಳಾಗಲಿ, ವೃದ್ಧರಾಗಲಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಇದು 5ನೇ ಪಾಯಿಂಟ್. 6ನೇ ಪಾಯಿಂಟ್, ಇದ್ರ ಸಂಬಂಧಪಟ್ಟಂತಹ ಗ್ರಹಣ ಶಾಂತಿಗೋಸ್ಕರ ಯಾವುದೋ ಹೋಮ, ಹವನ, ದರ್ಶನ ಇತ್ಯಾದಿಗಳನ್ನ ಮಾಡುವ ಅವಶ್ಯಕತೆ ಇಲ್ಲ. ಪಾಯಿಂಟ್ ನಂಬರ್ 7, ಈ ಗ್ರಹಣ ನಮಗೆ ಆಚರಣೆ ಇಲ್ಲದೆ ಇರೋದ್ರಿಂದ ನಮಗೆ ಯಾವುದೇ ತರಹದ ನೆಗೆಟಿವ್ ಕೂಡ ಅಪ್ಲೈ ಆಗಲ್ಲ. ಪಾಯಿಂಟ್ ನಂಬರ್ 8, 8ನೇ ಪಾಯಿಂಟೇ ಬಹಳ ಮುಖ್ಯ. ಹಾಗೂ ಹೀಗೂ ಗ್ರಹಣದ ಪ್ರಭಾವ ನಮಗೆ ಸಿಗುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನೀವು ನಾನು ಮೇಲೆ ಹೇಳಿದಂತ ಕೆಲವೊಂದು ದಾನಗಳು ಯಾವ್ಯಾವ ರಾಶಿಗಳಿದ್ನೋ ಆ ದಾನ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಹೊರತು ಕೆಟ್ಟದ್ದಾಗೋದಿಲ್ಲ. ದಾನಂ ಸಂತುಷ್ಟ, ದಾನ ಕೊಡೋದ್ರಿಂದ ಸಂತೋಷ ಆಗತ್ತೆ. ಆಗ ಗ್ರಹಣಕ್ಕೆ ದಾನ ಕೊಡ್ಬೇಕಂತಿಲ್ಲ, ಪ್ರತಿದಿನ ಕೂಡ ಗ್ರಹಣಕ್ಕೆ ದಾನ ಕೊಡೋ ರೀತಿಯಾಗಿ ಬೇರೆ ದಿನನೂ ಕೊಡ್ಬೋದು.
ಗ್ರಹಣದ ಆಚರಣೆ ಇಲ್ಲದೆ ಇದ್ರೂ ಕೂಡ ಅದರ ಪ್ರಭಾವ ಇರುತ್ತೆ ಅಂತ ಭಯ ಪಡುವಂಥವ್ರು ಈ ಒಂದು ಮಾಡಬಹುದು. ಇಷ್ಟು ಪಾಯಿಂಟ್ಸ್ ನೀವು ತಲೆಯಿಟ್ಕೊಳ್ಳಿ. ಅಂದ್ರೆ ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಅಲ್ಲಿರ್ತಕ್ಕಂಥ ಭಾರತೀಯರು ಕಂಪಲ್ಸರಿ ಗ್ರಹಣ ಶಾಂತಿಯನ್ನು ಮಾಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಕನ್ಯಾ ರಾಶಿಯವರು ಹಾಗೂ ಸಿಂಹ ರಾಶಿಯವರು ಮತ್ತು ತುಲಾ ರಾಶಿಯವರು ವಿಶೇಷವಾಗಿ ಈ ಗ್ರಹಣವನ್ನು ಮಾಡ್ಕೋಬೇಕು, ಗ್ರಹಣದ ಪರಿಹಾರವನ್ನು ಮಾಡ್ಕೋಬೇಕು. ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಸಂತೋಷ ಅನ್ನುವಂಥದ್ದು ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ಯಾರ್ಯಾರು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲಿ ಇದ್ದೀರೋ ಅವರೆಲ್ಲರೂ ಕಂಪಲ್ಸರಿ ಈ ಗ್ರಹಣದ ನಂತರ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ, ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸ್ಕೊಂಡು ಗ್ರಹಣದ ಪ್ರಭಾವದಿಂದ ಏನಾದರೂ ಸಮಸ್ಯೆಗಳು ಬರಬಹುದಾ ಅಂತ ಹೇಳಿ ಅದನ್ನು ಅನಾಲಿಸಿಸ್ ಮಾಡಿ ಅದಕ್ಕೇನಾದರೂ ಪರಿಹಾರ ಇದ್ರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರ್ಬೋದು. ಸ್ತೋತ್ರಗಳು ಸಿಗುತ್ತೆ, ನವಗ್ರಹ ಸ್ತೋತ್ರಗಳು, ಸೂರ್ಯ ಸ್ತೋತ್ರಗಳು, ರಾಹುಕೇತು ಸ್ತೋತ್ರಗಳೆಲ್ಲ ಸಿಗುತ್ತೆ. ಅದನ್ನೆಲ್ಲ ಕೇಳೋದ್ರಿಂದ ಮತ್ತಷ್ಟು ನಿಮಗೆ ಅಭಿವೃದ್ಧಿ ಫಲ ಸಿಗುತ್ತೆ. ಆದರೆ ಗ್ರಹಣ ಪ್ರಭಾವ ಇಲ್ಲದೇ ಇದ್ರೂ ಕೂಡ ಈ ಸಂದರ್ಭದಲ್ಲಿ ನೀವು ಕೆಲವೊಂದು ಜಪತಪಾದಗಳನ್ನು ಮಾಡೋದ್ರಿಂದ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಈ ಗ್ರಹಣ ಭಾರತ ದೇಶದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಫಲ ಅನ್ನುವಂಥದ್ದನ್ನ ನೀವು ಅಪ್ಲೈ ಮಾಡ್ಕೋಬೇಕು. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಭಗವಂತ ಒಳ್ಳೇದು ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.